ದುಡ್ಡಿರೋರಾಗಲಿ ಇಲ್ಲ ಅಧಿಕಾರಿ ವಲಯದಲ್ಲಿ ಅವರ ಪ್ರಭಾವ ಬೀರೋರಾಗಲಿ ಏನು ಮಾಡ್ತಾ ಇದ್ದಾರೆ, ಈಸಿಯಾಗಿ ಎಸ್ಕೇಪ್ ಆಗೋಗ್ತಾ ಇದೆ. ನಮ್ಮ ಅಕ್ಕ ತಂಗಿರು ತಾಯಿಯರು ಅನ್ನೋ ಥರ ಆ ದೃಷ್ಟಿ ನೋಡಬೇಕು ಅನ್ನೋದನ್ನ ಮನೆಯಲ್ಲಿ ಹೇಳ್ಕೊಡ್ಬೇಕು ತಾಯಿಯರು. ಈ ಅನ್ಯಾಯ ಆಗಿರೋದು ಕಠಿಣ ಶಿಕ್ಷೆ ಆಗಿ ಮುಂದೆ ಯಾರು ಈ ತರ ತಪ್ಪು ಮಾಡಬಾರ್ದು. ಪೆನ್ ಡ್ರೈವ್ ಪ್ರಕರಣ ನಮ್ಮ ನಾಡಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸುದ್ದಿ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು, ಪ್ರಜೆಗಳೇ ದೇವರು ಇಲ್ಲಿ. ಆ ಪ್ರಜೆಗಳ ವಿಚಾರ, ಅನಿಸಿಕೆ, ಅಭಿಪ್ರಾಯ, ಒಪಿನಿಯನ್ನು ತುಂಬ ಮ್ಯಾಟ್ರ್ ಆಗುತ್ತೆ ರೀ. ಒಬ್ಬ ಜನಪ್ರತಿನಿಧಿಯಾಗಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನಿಗೆ ಬೇಲ್ ಸಿಗಬೇಕಾ, ಬೇಲ್ ಪುರಿ ಸಿಗಬೇಕಾ, ಅಥವಾ 31ಕ್ಕೆ ಬರ್ತೀನಿ ಅಂತ ವಿಡಿಯೋ ಮಾಡಿ ಹೇಳಿದ್ದಾರೆ. ಹೇಳಿದ್ರು ಅವರು, ನಾನು ಎಲ್ಲಿದ್ದೀನಿ ವಿದೇಶದಲ್ಲಿ ಅಂತ. ಬಟ್ ಅದ್ರ ಬಗ್ಗೆ ಏನು ಹೇಳಲಿಲ್ಲ. ವಿಡಿಯೋದಲ್ಲಿ ಹೇಳ್ತೀನಿ ಅಂತಲೇ ಪ್ರಾರಂಭ ಮಾಡಿದ್ರು, ಬಟ್ ಅದ್ರ ಬಗ್ಗೆ ಏನು ಹೇಳಿಲ್ಲ. ಆದರೆ ಆ ಮನುಷ್ಯ ಬಂದ ಮೇಲೆ ಏನಾಗುತ್ತೆ ವಿಚಾರಣೆ, ತನಿಖೆ, ಕೋರ್ಟು, ಕಚೇರಿ, ಅವನಿಗೆ ಶಿಕ್ಷೆ ಆಗಬೇಕೋ ಬೇಡವೋ, ಬೇಲ್ ಸಿಗಬೇಕೋ ಅಥವಾ ಬೇಲ್ಪುರಿ ಸಿಗಬೇಕೋ ಅನ್ನೋದ್ರ ಬಗ್ಗೆ ನಮ್ಮ ಜನರ ಅಭಿಪ್ರಾಯ ತಿಳ್ಕೋಬೇಕು ಅಲ್ವಾ. ಜನರೇ ದೇವರು ಅಂದಮೇಲೆ ಅವರ ಅಭಿಪ್ರಾಯನೇ ತುಂಬ ಮ್ಯಾಟ್ರ್ ಆಗಬೇಕು. ಅವರ ಒಂದು ಅನಿಸಿಕೆ, ಅಭಿಪ್ರಾಯವನ್ನು ತೊಗೊಂಡು ಬರೋಣ ಬನ್ನಿ. ಇಲ್ಲಿ ನಮ್ಮ ಜೊತೆಗೆ ಹಿರಿಯರಿದ್ದಾರೆ. ಈ ಪ್ರಜ್ವಲ್ ಪ್ರಕರಣ, ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರು 31ಕ್ಕೆ ಬರ್ತೀನಿ ಅಂದಿದ್ದಾರೆ, ದೇಶಕ್ಕೆ ಬರ್ತೀನಿ ಅಂದಿದ್ದಾರೆ. ಯಾವುದೋ ಹೊರದೇಶದಲ್ಲಿದ್ದಾರೆ, ಅಂದರೆ ಟ್ರೇಸ್ ಮಾಡಿರೋ ಪ್ರಕಾರ ಹಂಗೇರಿಯಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ದೇಶಕ್ಕೆ 31ನೇ ತಾರೀಕು ಬರ್ತಾರೆ. 31ನೇ ತಾರೀಕು ಬಂದಮೇಲೆ ಆ ಜನಪ್ರತಿನಿಧಿ ತಪ್ಪು ಮಾಡಿದರೆ ಆತನಿಗೆ ಶಿಕ್ಷೆ ಏನು ಆಗಬೇಕು, ಅಥವಾ ಬೇಲ್ ಸಿಗಬೇಕಾ ಅಥವಾ ಬೇಲ್ ಪುರಿ ಸಿಗಬೇಕಾ ಅನ್ನೋದನ್ನು ಕೇಳ್ಕೊಂಬರೋಣ. ಸರ್ ನಮಸ್ತೆ. ಸರ್, ಪ್ರಕರಣದ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿದೆ. ಆ ವ್ಯಕ್ತಿ ಪೆನ್ ಡ್ರೈವ್ ಕೇಸು, ಮಹಿಳೆಯರ ಅದೆಲ್ಲ 3 ಪ್ರಕರಣಗಳಿದ್ದಾವೆ ಅವ್ರ ಮೇಲೆ. ಸೊ ಏನಾಗಬೇಕು ಸರ್, ಅವನಿಗೆ ಶಿಕ್ಷೆ ಆಗಬೇಕಾ ಅಥವಾ ಏನು? ಅದು ದೇವೇಗೌಡರ ಮೊಮ್ಮಗ, ಭಾಳ ದೊಡ್ಡ ಫ್ಯಾಮಿಲಿ. ಆ ಥರ ತಪ್ಪು ಮಾಡಿರೋ ಚಾನ್ಸ್ ಇಲ್ಲ, ತಪ್ಪು ಆಗಿರೋ ಚಾನ್ಸು ಇದೆ, ಆಗಿರಬಹುದು. ಆದರೆ ಕಾನೂನು ಪ್ರಕಾರ ಮಾಡೋದು ಒಳ್ಳೆಯದು. ಕಾನೂನು ಏನು ಹೇಳುತ್ತೆ ಅದನ್ನು ನೋಡೋದು ಒಳ್ಳೆಯದು. ನಾವೇನು ಡಿಸಿಷನ್ ಮಾಡೋಕ್ಕಾಗಲ್ಲ. ಅದು ಅವ್ರಿಗೆ ಏನು ಕಾನೂನು ಹೇಳುತ್ತೆ ಅದ್ರ ಬಗ್ಗೆನೇ ಒಳ್ಳೆಯದು. ಇನ್ನೇನಿದೆಯಾ ಸರ್? ಏನಂದರೆ ಈ ಜನಪ್ರತಿನಿಧಿಗಳು ಮಾಡಿದ್ರೆ ಒಂದು ತಪ್ಪು, ಅಥವಾ ಜನಸಾಮಾನ್ಯರು ಮಾಡಿದ್ರು ಒಂದು ತಪ್ಪು ಅಂದರೆ, ಒಬ್ಬ ಜನಪ್ರತಿನಿಧಿ ಒಂದು ತಪ್ಪು ಅಂತ ಸಾಬೀತಾದರೆ ಅವ್ರಿಗೆ ಮತ್ತೆ ಬೇಲು ಅದೆಲ್ಲ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇದೆಲ್ಲ ನಡೀತಾ ಇದೆ. ಇವಾಗ ರಾಂಚಿಲಿ ನಡೀತು, ಡೆಲ್ಲಿಲಿ ನಡೀತು, ಪುಣೆಯಲ್ಲಿ ನಡೀತು. ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ ಇದೊಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಯಾಕಂದರೆ ಅದರಲ್ಲಿ ಇನ್ಫ್ಲುಯೆನ್ಷಿಯಲ್ ಪೀಪಲ್ಗೆ ಹೇಗೋ ಹೊರಗಡೆ ಬರ್ತಾರೆ. ಅದ್ರ ಬಗ್ಗೆ ಏನಾದರೂ ಕಾನೂನು ಚೇಂಜಸ್ ಮಾಡಿದ್ರೆ ಆಗುತ್ತೆ ಅಷ್ಟೇ. ಸರ್, ಈಗ ನಾವು ಭಾಷಣದಲ್ಲಿ, ಪ್ರಬಂಧ ಸ್ಪರ್ಧೆಯಲ್ಲೆಲ್ಲ ಭಾರತ್ ಮಾತಾ ಕಿ ಜೈ, ಭಾರತ ಅಂದರೆ ನಮಗೆ ಮಾತೆಯ ಸ್ಥಾನವನ್ನು ಕೊಟ್ಟಿದ್ದೀವಿ, ನಾವು ಹೆಣ್ಣಿನ ಸ್ಥಾನವನ್ನು ಕೊಟ್ಟಿದ್ದೀವಿ, ತಾಯಿ ಅಂತ ಗೌರವ ಕೊಡ್ತೀವಿ, ಭೂತಾಯಿ ಅಂತ ಮಣ್ಣಿಗೆ ಕೂಡ ಅದು ಕೊಡ್ತೀವಿ. ಅಂಥ ಊರಲ್ಲಿ ಈ ಥರ ದೇಶದಲ್ಲಿ ಈ ಥರದ ಘಟನೆಗಳು ತುಂಬ ಬರ್ತಾ ಇದ್ದಾವೆ. ಅದಕ್ಕೆಲ್ಲ ಒಂದು ಕಿವಿ ಮಾತು ಹಿರಿಯರಾಗಿ ಏನು ಹೇಳ್ತೀರಾ ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ? ಅಲ್ಲ, ಇಡೀ ಸಮುದಾಯಕ್ಕೆ ಹೇಳಿದ್ರೆ ಜನ 100ಕ್ಕೆ 99 ಜನ ಒಳ್ಳೆಯವರೇ ಇದ್ದಾರೆ. ಇವಾಗ ನಾವು ನೀವೆಲ್ಲ ನಮಗೆಲ್ಲ ಏನು ಯಾವ ಇನ್ಫ್ಲುಯೆನ್ಸ್, ಒಳ್ಳೆಯವರಾಗೆ ಇದ್ದೀವಿ, ಒಳ್ಳೆ ಕೆಲಸ ಮಾಡ್ಕೊಳ್ಳೆ ಮಾಡ್ತಾಯಿದ್ವಿ. ಇದು ಒಂದು ಯಾವುದೋ ಒಂದು 1% ಜನ ಈ ಥರ ತಪ್ಪು ಮಾಡ್ತಾಯಿದ್ದಾರೆ. ಅವರು ಕೂಡ ಕಲ್ತ್ಕೊಳ್ತಾರೆ ಅಂತ ಹೇಳ್ಬೋದು. ನಾನು ಅವ್ರಿಗೆ ಬುದ್ಧವಾದ ಹೇಳೋದಂದರೆ, ಎಲ್ಲರೂ ಈಕ್ವಲಾಗಿ ಇದು ಥಿಂಕ್ ಮಾಡಿ, ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ, ಆ ಥರ ಥಿಂಕ್ ಮಾಡಿ ಹೇಳಿದ್ರೆ ಈ ದೇಶ ಒಳ್ಳೆಯದಾಗುತ್ತೆ. ಬಟ್ ಎಲ್ಲ ಒಳ್ಳೆಯವರೇ ಇದ್ದಾರೆ. ಬಟ್ ಹಳೆ ಕಾಲದಿಂದ ನಡೆದಿದೆ ನಮ್ಮ ಬಗ್ಗೆ ಅಟ್ರಾಸಿಟೀಸು ಇನ್ನು ಕಂಟ್ರಿನಲ್ಲಿ ಆಗಿದೆ. ಅದೆಲ್ಲ ಇವಾಗ ತುಂಬ ಒಂದು 50 ವರ್ಷದಿಂದ ಕಡಿಮೆನೇ ಆಗಿದೆ. ಸೊ ಇನ್ನು ಮುಂದೆ ಕಡಿಮೆ ಆಗುತ್ತೆ ಅಂತಲೇ ಒಂದು ಭರವಸೆ ಇಟ್ಕೋಬೇಕು. ಯಾವುದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅಂತ ನನ್ನ ಹೆಸರು. ನಮ್ಮ ಜೊತೆ ತಾಯಂದಿರ ಬಳಗ ಇದೆ, ಅವ್ರಿಗೆ ಕೇಳೋಣ. ಮೇಡಮ್, ಈಗ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ವಾಪಸ್ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ನೀವೆಲ್ಲರೂ ಕೇಳಿಬಿಟ್ಟಿದ್ದೀರಾ. ತಪ್ಪು ಮಾಡಿದ್ದೇ ಆದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಆತನಿಗೆ ಏನು ಶಿಕ್ಷೆ ಕೊಡಬೇಕು? ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಕೊಡಲೇಬೇಕು. ಇನ್ನೊಂದು ಸತಿ ಅವರು ಆ ಥರ ಈ ರೇಪ್ ಅಂತ ಒಂದು ಹೀನ ಕೃತ್ಯ ಮಾಡೋಕ್ಕಾಗದೇ ಇರೋ ಥರ ಶಿಕ್ಷೆನ ಅವ್ರಿಗೆ ಕೊಡಬೇಕು. ಅದು ನ್ಯಾಯಾಲಯದಲ್ಲಿ ಅದರ ಒಂದು ಪರಿಣಿತಿನಲ್ಲಿ ಅಂಥ ಅಪರಾಧಿಗಳಿಗೆ ಏನು ಶಿಕ್ಷೆ ಅಂತ ಕಾನೂನು ವಿಧಿಸುತ್ತೋ ಅದು ಖಂಡಿತ ಅವ್ರಿಗೆ ಆಗಲೇಬೇಕು. ಮತ್ತು ಪುನಃ ಅವರಿಗೆ ಇಂಥ ಹೀನಕೃತ್ಯಗಳು ಮಾಡದೇ ಇರೋ ಥರ ಅವ್ರಿಗೆ ಯಾವ ಥರ ಬುದ್ಧಿ ಹೇಳ್ತಾರೋ ಅಥವಾ ಶಿಕ್ಷೆ ಕೊಡ್ತಾರೋ ಅದೇನಾಗಬೇಕು ಆಗಬೇಕು. ಮೇಡಮ್, ಇವಾಗ ಅದೇ ನಾವೆಲ್ಲ ಕೇಳ್ತಾನೆ ಬರ್ತೀವಿ, ಆಗಲೇ ಕೂಡ ಒಬ್ರಿಗೆ ಮಾತಾಡಿಸ್ದೆ, ನಮ್ಮ ದೇಶದಲ್ಲಿ ಹೆಣ್ಣಿಗೆ ಆ ಒಂದು ಸ್ಥಾನ ಇಡೀ ಜಗತ್ತಲ್ಲಿ ಯಾವ ದೇಶಕ್ಕೂ ಕೂಡ ಸಿಗಲ್ಲ. ನಮ್ಮ ದೇಶಕ್ಕೆ ಭಾರತ್ ಮಾತೆ ಅಂತೀವಿ, ಭೂಮಿಗೆ ಭೂತಾಯಿ ಅಂತೀವಿ, ದೇವಿ ಅಂತೀವಿ, ಪೂಜೆ ಮಾಡ್ತೀವಿ. ಅಂಥದ್ರಲ್ಲಿ ಇಂಥ ಪ್ರಕರಣಗಳು ತುಂಬ ದಿನೇ ದಿನೇ ಸುದ್ದಿ ಆಗ್ತಾನೇ ಇದ್ದಾವೆ. ಅಂದರೆ ಜನಪ್ರತಿನಿಧಿಗಳಾಗಿ ಒಂದು ರಾಜಕೀಯ ಬಲ ಇದೆ, ನಿಮಗೆ ಸಮಾಜಕ್ಕೆ ಒಳ್ಳೇದು ಮಾಡೋರೆ ನೀವು ಈ ರೀತಿ ಮಾಡ್ತಿರಲ್ಲ, ಅಂಥ ಒಂದು ಸಮಾಜಕ್ಕೆ ಏನು ಹೇಳ್ತೀರಾ?
ಇಲ್ಲ, ಮೊದಲು ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಇದು ಬರಬೇಕು. ಇವಾಗ ಏನಕ್ಕೆ ಈ ಥರ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ, ದುಡ್ಡಿರೋರಾಗಲಿ ಇಲ್ಲ ಅಧಿಕಾರಿ ವಲಯದಲ್ಲಿ ಅವರ ಪ್ರಭಾವ ಬೀರೋರಾಗಲಿ ಏನು ಮಾಡ್ತಾ ಇದ್ದಾರೆ, ಈಸಿಯಾಗಿ ಎಸ್ಕೇಪ್ ಆಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಶಿಕ್ಷೆ ಸಿಗ್ತಾ ಇಲ್ಲ. ಹಾಗಾಗಿ ಏನು ಇವತ್ತು ಮಾಡಿ ನಾಳೆ ಅವರು ಶಿಕ್ಷೆ ಕೊಟ್ಟಿದ ತಕ್ಷಣ ಅವರು ಸುಮ್ಮನೆ ಇದ್ದಾರೆ ಅಂತ ಹೇಳಿಲ್ಲ, ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ನೀವು ಕಠಿಣವಾಗಿ ಶಿಕ್ಷೆ ಕೊಡಬೇಕು ನ್ಯಾಯಾಲಯದಲ್ಲಿ. ಅವ್ರು ಪ್ರಭಾವಿಯಾಗಿರಲಿ, ರಾಜಕಾರಣಿಗಳಾಗಿರಲಿ, ಫಿಲ್ಮ್ ಸೈಡಿಂದ ಇರಲಿ, ಯಾರಾರ ಇರಲಿ. ಕಾನೂನು ಎಲ್ಲರಿಗೂ ಒಂದೇ ಅಂತ ಬರೀ ಹೇಳ್ತಾರೆ ಅಷ್ಟೇ. ಅದನ್ನ ನ್ಯಾಯಕ್ಕೆ ಬಟ್ಟೆ ಕಟ್ಟಿಬಿಟ್ಟಿದ್ದಾರೆ. ಅದು ನ್ಯಾಯದೇವತೆ ಕಣ್ಣು ಓಪನ್ ಮಾಡ್ತಾ ಇಲ್ಲ. ಸೊ ಅದು ಎಲ್ಲರಿಗೂ ಒಂದೇ ರೀತಿ ಶಿಕ್ಷೆ ಆಗಿ, ಆ ಶಿಕ್ಷೆ ಬಹಿರಂಗವಾಗಿ ಹೇಗೆ ನಿರ್ಭಯ ಅವ್ರಿಗೆ ಮಾಡಿದಾಗ ಎಲ್ಲರಿಗೂ ಅವರು ಗಲ್ಲಿಗೇರಿಸಿದ್ರು, ಅದೇ ಥರ ನೀವು ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಕೊಟ್ಟರೆ ಜನಗಳಿಗೆ ಆವಾಗ ಭಯ ಬರಬೇಕು. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಭಯ ಬಂದರೆ ಆವಾಗ ಇದು ಕಮ್ಮಿ ಆಗುತ್ತೆ. ಮತ್ತು ಸಮಾಜದಲ್ಲಿ ತಂದೆ ತಾಯಿಗಳ ಕರ್ತವ್ಯ ತುಂಬ ಇದೆ. ಮಕ್ಕಳಿಗೆ ಒಳ್ಳೆ ದಾರಿನಲ್ಲಿ ಒಳ್ಳೆ ಒಂದು ಸುಸಂಸ್ಕೃತ ಸಮಾಜದಲ್ಲಿ ಬೆಳೆಸೋ ಹಂಗೆ ಮಕ್ಕಳನ್ನ ತಿದ್ದಿ ಬೆಳೆಸಬೇಕು. ಮೊದಲು ತಾಯಿ ಆದವಳು ಹೆಣ್ಮಕ್ಳು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ನಡೀತಾ ಇದೆ ಅನ್ನೋದೊಂದು ಕಣ್ಣಿಟ್ಟಿರಬೇಕು ಹೆಣ್ಮಕ್ಳ ಮೇಲೆ. ಆ ಥರ ಅಷ್ಟೇ. ಇನ್ನೊಂದು, ಇವಾಗ ನಾನು ಕೆಲವೊಂದು ಹಿಂದೆ ಮಾತಾಡಿದಾಗ ತುಂಬ ಜನ ಹೇಳೋರು, ಹೆಣ್ಮಕ್ಳ ಮೇಲೆ ಮಾತ್ರ ನಾವು 10 ಗಂಟೆ 8 ಗಂಟೆ ಒಳಗಡೆ ಬರಬೇಕು, ಒಳಗಡೆ ಇದೇ ಥರ ಬಟ್ಟೆನ ಹೆಣ್ಮಕ್ಳು ಹಾಕ್ಕೋಬೇಕು, ಇದೇ ನಮ್ಮ ಭಾರತೀಯ ಸಂಸ್ಕೃತಿ, ಈ ಮಾತುಗಳೆಲ್ಲ ಬರ್ತವೆ. ಆದರೆ ಅದೇ ಒಬ್ಬ ಗಂಡ್ಮಗ ಮಾಡಿರುವಂಥ ತಪ್ಪಿಗೆ ಮನೆಯಲ್ಲಿ ಆ ಗಂಡು ಮಕ್ಕಳಿಗೆ ಅಂತ ದಾರಿ ತಪ್ಪಿರುವ ಗಂಡು ಮಕ್ಕಳಿಗೆ ಅವ್ರ ತಾಯಂದಿರಾಗಿ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ತಾಯಂದ್ರಿಗೆ ಗಂಡಾಗಲಿ ಹೆಣ್ಣಾಗಲಿ ಎರಡೂ ಒಂದೇ. ಹೆಣ್ಣಿಗೊಂದು ಸಿದ್ಧಾಂತ, ಗಂಡಿಗೊಂದು ಸಿದ್ಧಾಂತ ಇಲ್ಲ. ಅವ್ರಿಗೊಂದು ಥರ ನಡತೆ, ಇವ್ರಿಗೊಂದು ಥರ ನಡತೆ ಅಂತಿಲ್ಲ. ಶೀಲ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದದ್ದೇ. ಗಂಡಿಗಾಗಲಿ ಹೆಣ್ಣಿಗಾಗಲಿ ಶೀಲ ಒಂದೇ. ಕಳ್ಕೊಂಡ್ರೆ ಇಬ್ಬರು ಕಳ್ಕೊಳ್ತಾರೆ, ಇಬ್ಬರಿಗೂ ಕಳ್ಕೊಳ್ಳೋದು ಅದು ಇಂಪಾರ್ಟೆಂಟು. ಆ ಥರ ಮಾಡದೇ ಇರೋ ಥರ ತಾಯಿ ಆದವಳು, ಇದು ಗಂಡು ಇವ್ನು ಹೆಂಗಾರು ಬೆಳ್ಕೊಳ್ಳಿ, ಇದು ಹೆಣ್ಣು ನಾವು ತುಂಬ ರೆಸ್ಟ್ರಿಕ್ಟ್ ಮಾಡಬೇಕು ಅನ್ನೋ ಥರ ಮಾಡಬಾರ್ದು. ಗಂಡಿಗೂ ಎಷ್ಟು ಶೀಲ ಇಂಪಾರ್ಟೆಂಟು ಅನ್ನೋದನ್ನು, ಹೆಣ್ಮಕ್ಳನ್ನ ಹೆಂಗೆ ನೋಡಬೇಕು, ಹೆಣ್ಮಕ್ಳನ್ನ ಹೆಂಡತಿ ಅಥವಾ ಪ್ರೇಯಸಿನ ಬಿಟ್ಟು ಮಿಕ್ಕಿದ ಹೆಣ್ಮಕ್ಳೆಲ್ಲ ನಮ್ಮ ಅಕ್ಕ ತಂಗಿರು ತಾಯಿಯರು ಅನ್ನೋ ಥರ ಆ ದೃಷ್ಟಿ ನೋಡಬೇಕು ಅನ್ನೋದನ್ನು ಮನೆಯಲ್ಲಿ ಹೇಳ್ಕೊಡ್ಬೇಕು ತಾಯಿ ಆದವಳು. ಈವನ್ ಹೆಣ್ಮಕ್ಳಿಗೂ ಅಷ್ಟೇ. ಸಮಾಜ ಎಷ್ಟೇ ಮುಂದುವರಿಲಿ, ಒಂದು ಪರಿಧಿನಲ್ಲಿ ಈ ಇದನ್ನು ಒಂದು ಡ್ರೆಸ್ಸಿಂಗ್ ಆಗಲಿ ಏನೇ ಆಗಲಿ, ಚಿಕ್ಕ ಮಕ್ಕಳನ್ನ ರೇಪ್ ಮಾಡ್ತಾರೆ, ಅದು ಬೇರೆ ಥರ. ಇದು ದೊಡ್ಡವರೇ ಅವ್ರಿಗೆ ಬೇರೆ ಥರ ಪ್ರಚೋದನೆ ಮಾಡೋ ಥರ ಡ್ರೆಸ್ಸಸ್ ಎಲ್ಲ ಹಾಕೋದು, ಅದೆಲ್ಲ ಮಾಡಬೇಡಿ ಅನ್ನೋದನ್ನು ತಾಯಂದ್ರೆ ಹೇಳಬೇಕು, ತಾಯಂದ್ರೆ ಪಾಲಿಸ್ಬೇಕು ಮೀನು. ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಳದೆ ಇದ್ದರೆ ಬೇರೆಯವ್ರು ಯಾರು ಉಳಿಸೋಕ್ಕಾಗಲ್ಲ, ಅದನ್ನು ನಾವು ಪಾಲಿಸಬೇಕು. ಅಂದರೆ ನೋಡಿದ್ರಲ್ಲ, ಇದು ಅಂದರೆ ತಾಯಂದಿರ ಬಳಗ ಹೇಳ್ತಿರುವಂಥ ಮಾತು. ಅಂದರೆ ಚಾರಿತ್ರ್ಯ, ಗಂಡಾಗಲಿ ಹೆಣ್ಣಾಗಲಿ ಇಬ್ಬರೂ ಚಾರಿತ್ರ್ಯ ಶೀಲ ಅಷ್ಟೇ ಮುಖ್ಯ. ನಾವು ಸಮಾಜದಲ್ಲಿ ಹೇಗಿರ್ತೀವಿ ಅನ್ನೋದು ಮುಖ್ಯ, ನಮ್ಮ ದೃಷ್ಟಿಕೋನ ಮುಖ್ಯ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ತಪ್ಪಿತಸ್ಥನ ಯಾರೇ ಆಗಿರಲಿ ಅವನಿಗೆ ಕಠಿಣವಾದಂಥ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು. ಆವಾಗಲೇ ಈ ಲೈನ್ ಏನಿದೆಯಲ್ಲ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥ ಈ ಮಾತು ನಿಜವಾಗ್ಲೂ ಎಕ್ಸಿಕ್ಯೂಟ್ ಆದಾಗಲೇ ಜನಸಾಮಾನ್ಯರಿಗೆ, ಸಾಮಾನ್ಯ ಜನತೆಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ. ಸಂವಿಧಾನ ಅಂದರೆ ಒಂದು ಇನ್ನೂ ಗೌರವ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತನ್ನು ಇವ್ರು ಹೇಳಿದ್ದಾರೆ. ನೀವೇನು ಹೇಳ್ತೀರಾ? ಫಸ್ಟು ನಮ್ಮ ಲಾ ಆ್ಯಂಡ್ ಆರ್ಡರು, ನಮ್ಮ ದೇಶದ ಲಾ ಆರ್ಡರು ಫಸ್ಟು ಕರೆಕ್ಟ್ ಆಗಬೇಕು. ಇವತ್ತು ತಪ್ಪು ಮಾಡಿದವನಿಗೆ ಇನ್ನು 12 ವರ್ಷ ಶಿಕ್ಷೆ ವಿಧಿಸೋದಲ್ಲ. ಅಷ್ಟೊತ್ತಿಗೆ ಸಂಸತ್ರೆ ಅನ್ನೋದು ಬೇಕಾದಷ್ಟು ದುಃಖಗಳು ಅನುಭವಿಸ್ಬಿಟ್ಟಿರ್ತಾರೆ. ಇವಾಗ ಆಗಿದ್ದ ತಪ್ಪಿಗೆ ಇವಾಗಲೇ ಶಿಕ್ಷೆ ಅನ್ನೋ ಥರ ಬರಬೇಕು. ಲಾ ಆ್ಯಂಡ್ ಆರ್ಡರ್ ಅಂದರೆ ಈ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಅಪರಾಧಿಗಳಲ್ಲಿ ಬರಬೇಕು. ಅದು ಬರೋ ತನಕ ಏನು ಮಾಡೋಕ್ಕಾಗಲ್ಲ. ಬಂದರೆ ಈ ಅಪರಾಧಗಳೆಲ್ಲ ಕಡಿಮೆ ಆಗುತ್ತೆ. ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗೇ ಬೆಳೆಸ್ತಾರೆ. ಎಲ್ಲರಿಗೂ ಅವ್ರ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗಿ ಒಳ್ಳೆ ದೇಶ ಸೇವೆ ಮಾಡಲಿ, ಅಂದರೆ ಒಳ್ಳೆ ಸುಸಂಸ್ಕೃತರಾಗಲಿ ಅಂತ ಎಲ್ಲ ತಂದೆ ತಾಯಿಗೂ ಇರುತ್ತೆ. ಏನಾಗುತ್ತೆ, ಟೀನೇಜಲ್ಲಿ ಇವಾಗ ಮೊಬೈಲು, ಅದು ಎಲ್ಲರ ಕೈಗೂ ಮೊಬೈಲ್ ಸಿಗ್ಬಿಟ್ಟಿದೆ. ಎಲ್ಲರಿಗೂ ಏನು ಕುತೂಹಲ, ನೋಡಬಾರದನ್ನು ನೋಡ್ತಾರೆ, ನೋಡಿ ಬಿಡಲ್ಲ, ಅದನ್ನು ಪ್ರಯೋಗ ಮಾಡ್ತಾರೆ. ಆಯಿತಾ? ಇವಾಗ ಗಂಡು ಮಕ್ಕಳು ಏನೋ ಮಾಡಿಬಿಡ್ತಾರೆ, ಅದೊಂದು ಹೆಣ್ಣಿಗೆ ಅದು ಎಷ್ಟು ಅದು ಲೈಫ್ ಲಾಂಗ್ ಅದು ಅವಳ ಮನಸ್ಸಲ್ಲಿರುತ್ತೆ. ಈಗ ಏನೇ ಆಗಲಿ ವೀಡಿಯೋಸ್ ಬಿಟ್ಟರು ಅದು ಇದು. ಇವಾಗ ಆ ಹೆಣ್ಮಕ್ಕಳನ್ನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಹೋಗೋರೆಲ್ಲರೂ ಇವಳೇ ಆ ವಿಡಿಯೋಲ್ಲಿ ಇದ್ದಿದ್ದು, ಅವಳಿಗೆ ಅದನ್ನು ಕೇಳಿಸ್ಕೊಂಡು ಅವಳು ಬದುಕಬೇಕಾ ಸಾಯ್ಬೇಕಾ?
ಆ ಮನಸ್ಸಲ್ಲಿ ಎಷ್ಟು ಪ್ರಭಾವ, ಅದನ್ನು ಯಾರನ್ನ ಯೋಚನೆ ಮಾಡಿದಾರ? ಅವರೇ ಹೋದರೆ ಹೆಣ್ಮಕ್ಳು, ಅವ್ರು ಏನೋ ಒಂದು ಕೆಲಸಕ್ಕೋ ಏನಕ್ಕೋ ಹೋದರೆ ಅವ್ರನ್ನ ಬಲಿಪಶುಗಳ ಥರ ಮಾಡ್ಕೊಂಡು ಈ ಥರ ಅವ್ರ ಅಜ್ಜಿ ಅಂತನೋ, ಅವ್ರ ತಾಯಿ ಸಮಾನ, ಅಜ್ಜಿ ಸಮಾನ, ತಂಗಿ ಸಮಾನದವ್ರನ್ನೆಲ್ಲ ಅವರು ಈ ಥರ ಮಾಡಿದ್ದು ಸರಿನಾ? ಇವಾಗ ಅವ್ರು ಹೆಂಗೆ ಬದುಕಬೇಕು? ಅವ್ರು ಬದುಕಿರೋಷ್ಟು ದಿನವೂ ಸಮಾಜ ಅವ್ರನ್ನ ಬದುಕಕ್ಕೆ ಬಿಡುತ್ತಾ? ಅವ್ರನ್ನ ಹೇಗೆ ಅದೇ ದೃಷ್ಟಿಯಿಂದ ನೋಡುತ್ತೆ ಅಲ್ವಾ? ಎಲ್ಲರೂ ಅವ್ರು ಏನೇನು ವೀಡಿಯೋಸ್ ನೋಡಿದ್ರು ಎಲ್ಲರ ಕೈಗೂ ಸಿಕ್ಕಿದೆ, ಎಲ್ಲ ಮೊಬೈಲ್ಸಲ್ಲೂ ಓಡಾಡಿದೆ, ಅದು ಎಲ್ಲರೂ ಫ್ರೀಯಾಗಿ ಬಿಟ್ಬಿಟ್ರು ಅದನ್ನು. ಇವಾಗ ಆ ಹೆಣ್ಮಕ್ಳು ಹೆಂಗೆ ಬದುಕಬೇಕು? ಈ ದೇಶದಲ್ಲಿ ಇದು ಈ ಅನ್ಯಾಯ ಆಗಿರೋದು ಕಠಿಣ ಶಿಕ್ಷೆ ಆಗಿ ಮುಂದೆ ಯಾರೂ ಈ ಥರ ತಪ್ಪು ಮಾಡಲೇಬಾರ್ದು. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಇವನಿಗೆ ಕೊಟ್ಟರೆ ಯಾರು ಮಾಡ್ತಾರೋ ಈ ಥರ ಕೆಟ್ಟ ಕೆಲಸ, ಅವ್ರಿಗೆ ಕಠಿಣ ಶಿಕ್ಷೆ ಕೊಡಿ. ಅದು ಇನ್ನೊಬ್ರಿಗೆ ಎಕ್ಸಾಂಪಲ್ ಆಗುತ್ತೆ. ಅವ್ರು ದೊಡ್ಡ ಮನೆಯವರು ಇರಲಿ, ದುಡ್ಡಿರೋರು ಇರಲಿ, ಇನ್ನೊಬ್ನಿರಲಿ, ಮತ್ತೊಬ್ಬನಿರಲಿ, ಒಂದೇ ಥರ ನ್ಯಾಯ ಕೊಡಬೇಕು. ಇವಾಗ ಇದನ್ನು ಎತ್ತೆಚ್ಕೊಂಡು ನಮ್ಮ ಕೋರ್ಟು ನ್ಯಾಯಾಲಯ ಕಠಿಣ ಶಿಕ್ಷೆ ಕೊಟ್ಟು ಯಾವತ್ತಿಗೂ ಹೆಣ್ಮಕ್ಳ ಮೇಲೆ ಒಳ್ಳೆ ದೃಷ್ಟಿಯಿಂದ ನೋಡೋ ಅಂಥರ ಒಂದು ಎಕ್ಸಾಂಪಲ್ ಕೊಡಬೇಕು. ಆವಾಗ ನಾವೆಲ್ಲ ಒಂದು ಹೆಣ್ಣಾಗಿದ್ದಕ್ಕೆ ಮೆಚ್ಕೋತೀವಿ, ಆಯಿತಾ? ಎಲ್ಲ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಯಾರೋ ಹೆಣ್ಮಕ್ಳಿಗಾಯ್ತು, ಅಯ್ಯೋ ನನಗೇನಪ್ಪ, ನಮ್ಮ ಮಕ್ಕಳಿಗಾಗಿಲ್ಲ, ನಾಳೆ ದಿನ ನಮ್ಮ ಮಕ್ಕಳಿಗೂ ಆಗ್ಬೋದು ಆ ಕೆಲಸ. ಎಲ್ಲರೂ ಸಮಾಜನೇ ಎತ್ತೆಚ್ಕೋಬೇಕು. ಇಲ್ಲಿ ಬರೀ ಆ ಮನೆಯವರಾಗಲಿ ಅವರಂತಲ್ಲ, ಫುಲ್ ಸಮಾಜನೇ ಎಚ್ಚೆತ್ಕೊಂಡು ಇದನ್ನು ವಿರೋಧಿಸಿದ್ರೆ, ಎಲ್ಲ ಜನ ಒಗ್ಗಟ್ಟಾದರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಹೆಣ್ಮಕ್ಳಿಗೆ. ಅನ್ಯಾಯ ಆಗಿರೋ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ. ಅವ್ರ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗೋಂಗಾಗುತ್ತೆ. ಇಲ್ಲಾಂದರೆ ಅವ್ರ ಮನೆಯೊಳಗಡೆ ಸೇರಿಕೊಂಡು ಅವರು ಹುಚ್ಚರಾಗಿ ಹೋಗ್ತಾರೆ. ನಾವು ಅವ್ರನ್ನ ಬೆಂಬಲಿಸಿ, ನಾವು ಅವ್ರಿಗೆ ಸಪೋರ್ಟ್ ಕೊಟ್ಬಿಟ್ಟು ಅವ್ರಿಗೆ ಮಾಡಬೇಕು ಅಲ್ವಾ? ಸೊ ನಾನು ತುಂಬ ನೊಂದಿದ್ದೀನಿ ಈ ವಿಷಯ ಕೇಳಿ. ಆ ಹೆಣ್ಮಕ್ಳ ಮನಸ್ಸಲ್ಲಿ ಏನು ನಡೀತಾ ಇದೆ, ಆ ಫ್ಯಾಮ್ಲಿಗಳ ಮನಸ್ಸು. ಈಗ ಅವ್ರ ತಂದೆ ತಾಯಿ ಹೋಗ್ತಿರ್ತಾರೆ, ರೀ ಗೊತ್ತಾ ಇವರು, ಅದೇ ಆ ಹುಡುಗಿಗೆ ಹಂಗೆ ಆಯ್ತಲ್ಲ, ಆ ಹುಡುಗಿ ಅವ್ರ ತಂದೆ ತಾಯಿಯವರು, ಆ ಹುಡುಗಿ ಅವ್ರ ಅಣ್ಣ ಇವರು, ಆ ಹುಡುಗಿಯವರು ಮಾವ ಇವರು, ಇದು ಬೇಕಾ? ಅವ್ರ ತಲೆ ಎತ್ಕೊಂಡು ತಿರ್ಗೋಕ್ಕಾಗುತ್ತಾ? ಸೊ ಕಠಿಣ ಶಿಕ್ಷೆ ಆಗಬೇಕು. ಇದು ಒಂದು ಎಕ್ಸಾಂಪಲ್ ಆಗಬೇಕು, ಫುಲ್ ಈ ದೇಶಕ್ಕೆ ಒಂದು ಎಕ್ಸಾಂಪಲ್ ಆಗಬೇಕು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಆಕ್ರೋಶದ ಮಾತುಗಳು. ಅವರು ಕೇಳಿದಂಥ ಒಂದೊಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕು. ಈ ವಿಡಿಯೋನ ಯಾರು ನೋಡ್ತಿದ್ದೀರಾ, ರಾಜಕಾರಣಿ ಅಂತ ಅನಿಸ್ಕೊಂಡು ಪಟ್ಟವನ್ನು ಇಟ್ಕೊಂಡುವಂಥ ಜನಪ್ರತಿನಿಧಿಗಳೇ, ಈ ತಾಯಿ ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ನೀವು ಉತ್ತರ ಕೊಡಬೇಕ್ರಿ. ಆಮೇಲೆ ಇದನ್ನು ವಿಡಿಯೋ ಮಾಡಿದವ್ರು ಅಷ್ಟೇ ಅಲ್ಲ, ಈ ವಿಡಿಯೋನ ಪೆನ್ಡ್ರೈವ್ನ ಶೇರ್ ಮಾಡುವಂಥ ಈ ಒಂದು ದುಸ್ಸಾಹಸ, ಇದು ಏನೊಂದು ವಿಕೃತ ಮನಸ್ಥಿತಿ ನಿಮ್ಮದಿದೆ, ಅವ್ರಿಗೂ ಕೂಡ ಅಷ್ಟೇ ತಪ್ಪಿತಸ್ಥರೇ ನೀವು. ಯಾರೋ ವಿಡಿಯೋ ಮಾಡಿದ್ದನ್ನು ನೀವು ಮಾಡ್ತೀರಾ ಅಂದರೆ, ನಮ್ಮ ಮನೆಯಲ್ಲಿ ಆದರೆ ಮಾತ್ರ ಅದು ಒಂದು ಸಾವು ನೋವು ಆದರೆ ಅದಕ್ಕೆ ದುಃಖವನ್ನು ನಾವು ಪಡ್ತೀವಿ, ನಮಗೆ ಬೇಜಾರಾಗುತ್ತೆ, ಸಂಕಟ ಆಗುತ್ತೆ. ಅದೇ ಪಕ್ಕದ ಮನೆಯಲ್ಲ ಆದರೆ ಅದು ಕೇವಲ ಅಯ್ಯೋ ಪಾಪ ಮಾತ್ರ. ಅದ್ರ ನಂತರ ಮತ್ತೇನು ಮಾತಾಡೋಕ್ಕಾಗಲ್ಲ. ಅವರು ಹೇಳದಂಥ ಪ್ರತಿಯೊಂದು ಮಾತು ಆಕೆ ನಡ್ಕೊಂಡು ಹೋಗಬೇಕಾದ್ರೆ ಅಥವಾ ಏನೋ ಆದಾಗ ಆ ನೊಂದ ಸಮಾಜಕ್ಕೆ ಯಾವ ಪರಿಸ್ಥಿತಿ, ಅವರ ಮನಸ್ಥಿತಿ ಹೇಗಿರುತ್ತೆ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಏನು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆದಾಗಲೇ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಬರೋದು. ಬನ್ನಿ ಮತ್ತಷ್ಟು ಅಭಿಪ್ರಾಯವನ್ನು ತಿಳ್ಕೊಂಡು ಬರೋದು. ಈ ಪೆನ್ ಡ್ರೈವ್ ಬಗ್ಗೆ ಯು ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಆ್ಯಂಡ್ ನೋಬಡಿ ಶುಡ್ ಆ್ಯಕ್ಚುಲಿ ಬಿ ಲೆಫ್ಟ್ ಲೈಕ್ ದಟ್. ಸ್ಟ್ರಿಕ್ಟ್ ಆ್ಯಕ್ಷನ್ ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಯಾರಾದರೂ ಅಪರಾಧಿ ಇದ್ದಾರೆ ಅವ್ರಿಗೆ ಬಿಡಬಾರ್ದು, ಸ್ಟ್ರಿಕ್ಟ್ ಆ್ಯಕ್ಷನ್ ಇರಬೇಕು. ನಮ್ಮ ದೇಶದಲ್ಲಿ ತುಂಬ ಕರಪ್ಷನ್ ಇದೆ. ಕಾಸು ಕೊಟ್ಟರೆ ಏನೂ ಆಗ್ಬೋದು, ಆವಾಗಲೇ ಬೇಲ್ ಸಿಗುತ್ತೆ ನಿಮಗೆ, ಕೇಸ್ ಇದು ಅದು ಅದೆಲ್ಲ ಏನೂ ನೋಡಬಾರ್ದು. ಇಫ್ ಯು ಆರ್ ಪ್ರೂವನ್ ಗಿಲ್ಟಿ, ನೀವು ಶಿಕ್ಷೆ ಕೊಡಲೇಬೇಕು. ನನ್ನ ಪ್ರಕಾರ ಐ ಥಿಂಕ್ ಇಂಥ ಒಳ್ಳೆ ಏರಿಯಾದಲ್ಲಿ ಜನ ಓಡಾಡುವಾಗ ಅವ್ರಿಗೆ ಬೀಳಬಾರ್ದು. ಫುಟ್ಪಾತಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಬಟ್ ದೇರ್ ಆರ್ ಆಲ್ವೇಸ್ ಏನಂತೀರ ರಿಪೇರ್ ವರ್ಕ್ ಇರುತ್ತೆ, ಅದನ್ನು ಅವ್ರು ಅಲ್ಲೇ ಬಿಟ್ಬಿಟ್ಟು ಹೋಗಿಬಿಡ್ತಾರೆ. ಅದನ್ನು ಕಂಪ್ಲೀಟ್ ಮಾಡಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್, ಬಟ್ ಅಟ್ ಲೀಸ್ಟ್ ಹೆಲ್ಪ್ಸ್ ಲಾಟ್ ಆಫ್ ಪೀಪಲ್. ಸರ್, ಇವಾಗ ನೀವು ಅಂದರೆ ಪರೋಕ್ಷವಾಗಿ ಹೇಳಿದ್ರಿ, ಈ ಥರ ರಸ್ತೆ ಇದಾದಾಗ ಅದನ್ನು ನಾವು ರಿಪೇರಿ ಮಾಡಬೇಕು ಅನ್ನುವಂಥದ್ದು. ಸರ್, ಏನು ಶಿಕ್ಷೆ ಆಗಬೇಕು? ಯಾಕಂದರೆ ಈಗ ಜನಪ್ರತಿನಿಧಿಗಳಿಗೂ ಜನಸಾಮಾನ್ಯರಿಗೂ, ಈಗ ಒಬ್ಬ ಜನಸಾಮಾನ್ಯ ಇದೇ ಥರದ ಅಪರಾಧವನ್ನು ಮಾಡಿದರೆ ಅವ್ನಿಗೇನು ಶಿಕ್ಷೆ ತೊಗೊಳ್ತಿದ್ರು ಸರ್ಕಾರ? ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ MP ಆಗಿ ಈ ಥರದ ಪೆನ್ ಡ್ರೈವ್ ಪ್ರಕರಣ, ಇದೆಲ್ಲ ಈ 3 ಪ್ರಕರಣಗಳಿದ್ದಾವೆ. 31ನೇ ತಾರೀಕು ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. 5 ಸಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದ್ದಾವೆ ಅವ್ರದ್ದು. ಈಗ ಮಾಡಿದ್ದೇ ಅದಲ್ಲಿ ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು? ಆಮೇಲೆ ಏನು ಶಿಕ್ಷೆ ಸಿಗಬೇಕು? ಇದರಿಂದ ಎಕ್ಸಾಂಪಲ್ ಆಗಬೇಕು ಜನರಿಗೆ ಅಂತ ಏನು ಶಿಕ್ಷೆ? ನೋಡಿ, ಚಿಕ್ಕದು ಒಂದು ತಪ್ಪು ಮಾಡಿರಲಿ ಅಥವಾ ದೊಡ್ಡ ತಪ್ಪು ಮಾಡಿರಲಿ, ಅವರಿಗೆ ಶಿಕ್ಷೆ ಕೊಡಲೇಬೇಕು.
ಜೈಲಲ್ಲಿ ಹಾಕ್ರಿ, ಒಂದೆರಡು ದಿನ ಇಟ್ಕೊಳ್ರಿ ಚಿಕ್ಕದಿದ್ರೆ, ಇಟ್ ಬಿಕಮ್ಸ್ ಎನ್ ಎಕ್ಸಾಂಪಲ್ ಫಾರ್ ಪೀಪಲ್. ದೊಡ್ಡದೇನಾದರೂ ಮಾಡಿದರೆ ಅವರಿಗೆ ಪ್ರಾಪರ್ ಕೋರ್ಟ್ ಈಸ್ ದ ಬೆಸ್ಟ್, ದ ಉಚ್ಚ ಸ್ಥಾನ, ಸುಪ್ರೀಂ ಕೋರ್ಟ್ನ ಇನ್ಫ್ಲೂಯೆನ್ಸ್ ಮಾಡಿದೆ ಯಾರು, ಅವರಿಗೆ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಕೊಟ್ಬಿಟ್ಟು ಅದ್ರ ಪ್ರಕಾರ ಏನಾಗುತ್ತೋ ಅವ್ರಿಗೆ ಒಳಗಡೆ ಹಾಕಿ, ಅಥವಾ ಅವ್ರಿಗೆ ಬಿಡಬೇಕು, ಅವ್ರದ್ದು ಇಲ್ಲ ಅಂದರೆ ಬಿಡಿ. ಅಟ್ಲೀಸ್ಟ್ ಗಿವ್ ಅ ಫೇರ್ ಟ್ರಯಲ್. ಐ ವುಡಂಟ್ ಸೇ ತೊಗೊಂಡ್ಬಿಟ್ಟು ಶಿಕ್ಷೆನೇ ಕೊಡಬೇಕು ಅಂತ ಅಲ್ಲ. ದೇ ಹ್ಯಾವ್ ಟು ಗೋ ಥ್ರೂ ಫ್ರೀ ಆ್ಯಂಡ್ ಫೇರ್ ಟ್ರಯಲ್. ಆಮೇಲೆ ಅವ್ರಿಗೆ ಕೋರ್ಟ್ ಏನು ಹೇಳುತ್ತೋ ಅದನ್ನು ಮಾಡಿ. ಸರಿ, ಕೊನೆಯದಾಗಿ ಒಂದು ಭಾರತ್ ಮಾತಾ ಕಿ ಜೈ ಅಂತೀವಿ ನಾವು ಈ ದೇಶದಲ್ಲಿ. ತುಂಬ ಹೆಮ್ಮೆ ಆಗುತ್ತೆ, ತುಂಬ ಜೋಶ್ ಬರುತ್ತೆ ನಮಗೆ. ಆಮೇಲೆ ನಮ್ಮ ಇಡೀ ದೇಶದಲ್ಲಿ ನಾವು ಹೆಣ್ಣಿನ ಸ್ಥಾನ ಕೊಟ್ಟಿದ್ವಿ. ದೇಶವನ್ನಾಗಲಿ ಪ್ರತಿಯೊಂದಕ್ಕೂ ನಾವು ಹೆಣ್ಣಿನ ಸ್ಥಾನವನ್ನು ಕೊಡ್ತೀವಿ. ಆ ಹೆಣ್ಣು ಅಂದರೆ ನಮಗೆ ಅಷ್ಟು ಒಂದು ಪ್ರೀತಿಯ ಗೌರವ ಇದೆ ನಮ್ಮ ದೇಶದಲ್ಲಿ, ಆ ಒಂದು ಎಥಿಕ್ಸ್ ಇದೆ, ಆ ಒಂದು ಮೊರಾಲಿಟಿ ಇದೆ ನಮ್ಮ ದೇಶದಲ್ಲಿ. ಬಟ್ ತುಂಬ ಜನ ಇವಾಗ ಭಾರತ ಅಂದ ತಕ್ಷಣ ಬರೀ ಇಂಥದೇ ಪ್ರಕರಣಗಳು, ಇದೇ ಅತ್ಯಾಚಾರ, ಇದೇ ಥರದ ಜನಪ್ರತಿನಿಧಿಗಳ ಕೆಲಸ ಆಗಲಿ, ಜನಸಾಮಾನ್ಯರ ರೇಪ್ ಆಗಲಿ, ಅದು ಇದಾಗಲಿ, ಬರೀ ಇಂಥ ಮಾತುಗಳೇ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ನೀವು ಭಾರತೀಯರಾಗಿ ಈ ಭಾರತದ ಒಂದು ಸಂಸ್ಕೃತಿಯ ಬಗ್ಗೆ ನಿಮ್ಮ ಒಂದು ಅಭಿಮಾನದ ಮಾತು ಅಂದರೆ? ಇದೆಲ್ಲ ಆ್ಯಕ್ಚುಲಿ ಶುರುವಾಗುತ್ತೆ ಶಿಕ್ಷಣ ಸರಿ ಇಲ್ಲ ಅಂದರೆ. ಜನರಿಗೆ ಪ್ರಾಪರ್ ಶಿಕ್ಷಣ ಕೊಟ್ಬಿಟ್ಟು ಅವರಿಗೆ ಎನ್ಕರೇಜ್ ದ ಕೋ ಎಜುಕೇಷನ್. ಸ್ಕೂಲ್ಸು, ಈವನ್ ಕಿಂಡರ್ ಗಾರ್ಡನಿಂದ ಶುರು ಮಾಡಿಕೊಡ್ರಿ. ಕೋ ಎಜುಕೇಷನನ್ನು ಇಂಪ್ರೂವ್ ಇದು ಏನು ಮಾಡ್ತೀರಾ, ಅಭಿವೃದ್ಧಿಪಡಿಸ್ಬೇಕು. ಆಮೇಲೆ ಶಿಕ್ಷಣ ಮುಂಚೆಯಿಂದನೂ ಅವರು ಹೆಣ್ಮಕ್ಳ ಜೊತೆಗೆ ದೊಡ್ಡವರಾದರೆ ದೇ ವಿಲ್ ಹ್ಯಾವ್ ಆಲ್ವೇಸ್ ರೆಸ್ಪೆಕ್ಟ್, ರೈಟ್? ಇವಾಗ ಏನಾಗ್ತಿದೆ ಇದೆ ಅಂದರೆ ಮೋಸ್ಟ್ ಆಫ್ ದಿ ವಿಲೇಜಸ್ಸಲ್ಲಿ ಶಿಕ್ಷಣ ಸರಿ ಇಲ್ಲ. ಆಮೇಲೆ ಅವ್ರಿಗೆ ಸಡನ್ನಾಗಿ ಸಿಟಿಗೆ ಬಂದ ತಕ್ಷಣ ಅವರು ನೋಡ್ತಾರೆ ಹೆಣ್ಮಕ್ಳು ಯಾವ ಥರ ಡಿಫ್ರೆಂಟ್ ಟೈಪ್ ಆಫ್ ಡ್ರೆಸ್ಸಿಂಗ್ ಕೋಡ್, ಅವರಿಗೆ ಒಂಥರ ಅವ್ರಿಗೆ ಏನಾಗತ್ತಂದರೆ ಹೊಸ ಬದಲಾವಣೆ ಆಗಿಬಿಡುತ್ತೆ. ಸೊ ಐ ಥಿಂಕ್ ಹಳ್ಳಿಗಳಲ್ಲಿ ನೂಕ್ಸ್ ಆ್ಯಂಡ್ ಕಾರ್ನರ್ಸ್ ಆಫ್ ಇಂಡಿಯಾ ಶಿಕ್ಷಣವನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕು. ದಟ್ ವಿಲ್ ಚೇಂಜ್ ದಿಸ್ ಕಂಟ್ರಿ ಆ್ಯಂಡ್ ದಟ್ ವಿಲ್ ಚೇಂಜ್ ದ ಮೈಂಡ್ ಸೆಟ್ ಆಫ್ ಎವ್ರಿಬಡಿ. ಪ್ರಜ್ವಲ್ ರೇವಣ್ಣ ಅವ್ರ ಕೇಸು, ಪೆನ್ ಡ್ರೈವ್ ಕೇಸು ತುಂಬ ಸುದ್ದಿ ಮಾಡ್ತಾ ಇದೆ. ಅವರು ವಾಪಸ್ ಬರ್ತೀನಿ 31 ಅಂತ ಹೇಳಿದ್ದಾರೆ. ಒಬ್ಬ MP ಆಗಿ ಅವ್ರು ಬಂದರೆ ಅವ್ರು ತಪ್ಪು ಮಾಡಿದ್ದಲ್ಲಿ ಅವ್ರಿಗೇನು ಶಿಕ್ಷೆ ಆಗಬೇಕು? ಒಂದು ಶಿಕ್ಷೆ ಅಂದರೆ ಲೈಕ್ ಜನ ಡಿಸೈಡ್ ಮಾಡೋಕ್ಕಾಗಲ್ಲ. ದೇ ಶುಡ್ ಹ್ಯಾವ್ ಡೈರೆಕ್ಟ್ಲಿ ಗೋನ್ ಟು ದ ಕೋರ್ಟ್ ಆ್ಯಂಡ್ ಅವರೇ ಹೇಳ್ಬೇಕು ಏನು ಅಂತ. ಲೈಕ್ ನೋ ಒನ್ ಈಸ್ ಅಬೌವ್ ದ ಲಾ. ಲೈಕ್ ಏನು ಪಾರ್ಶಾಲಿಟಿ ಮಾಡ್ಬೋದು. MP ಅಂತ ಸ್ಪೆಷಲ್ ಪೊಲೀಸ್ ಅವರೇನು ಹಿಂಗೆ ಅವ್ರಿಗೆ ಪ್ರಿಫರೆನ್ಸಸ್ ಹಂಗಾಗಿಲ್ಲ. ಫಾರ್ ಎಕ್ಸಾಂಪಲ್ ಪುಣೆ ಅವ್ರಿಗೆ ಹೆಂಗೆ ಬೇಲ್ ಕೊಟ್ಟಿದ್ದಾರೆ, ಪುಣೆ ಕೇಸ್ ಪಾರ್ಶಲ್ ಹಂಗೆ ಮಾಡ್ಲಾರ್ದಂಗೆ ದೇ ಶುಡ್ ಫೇಸ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆರ್ ದೇರ್ ಫ್ರಮ್ ದ ಕೋರ್ಟ್. ಇವಾಗ ನಾವು ಇಂಡಿಯನ್ಸ್ ಆಗಿ ನಮಗೆ ಇಂಡಿಯನ್ಸ್ಗೆ ಅಂದರೆ ಒಂದು ಎಥಿಕ್ಸ್ ಇದೆ, ಒಂದು ಮೊರಾಲಿಟಿ ಇದೆ, ನಮ್ಮ ಕಲ್ಚರ್ ಇದೆ. ಆ ಥರ ಒಂದು ಹೆಣ್ಣು ಅಂದರೆ ನಾವು ನೋಡೋ ದೃಷ್ಟಿನೇ ಬೇರೆ ಅಲ್ವಾ? ಇಡೀ ದೇಶದಲ್ಲಿ ಬೇರೆ ದೇಶದಲ್ಲಿ ಆ ಥರ ನೋಡೋಲ್ಲ. ನಮ್ಮ ದೇಶದಲ್ಲಿ ಹೆಣ್ಣು ಅಂದರೆ ಅಷ್ಟು ಗೌರವ ಇದೆ, ಅಷ್ಟು ಅಭಿಮಾನ ಇದೆ. ಬಟ್ ಆ ಒಂದು ಅಭಿಮಾನ ಇಟ್ಕೊಂಡು ಒಬ್ಬ ಇಂಡಿಯನ್ ಸಿಟಿಜನ್ ಆಗಿ ಈ ನಡೀತಿರುವಂಥ ಈ ಥರದ ಪ್ರಕರಣಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವ್ರ ಲೈಕ್ ಇಟ್ ಡಿಪೆಂಡ್ಸ್ ಆನ್ ದ ಮೈಂಡ್. ಅದು ಯಾರೇ ಆಗಿರಲಿ, ಅದು ಜನಪ್ರತಿನಿಧಿ ಆಗಿರಲಿ, ಜನಸಾಮಾನ್ಯ ಆಗಿರಲಿ, ಇಂಥ ಮೈಂಡ್ ಸೆಟ್ಗೆ ಈ ಪೆನ್ ಡ್ರೈವ್ ವಿಡಿಯೋ ಶೂಟ್ ಮಾಡಿದವರೇ ಆಗಿರಲಿ ಅಥವಾ ಅದನ್ನು ಶೇರ್ ಮಾಡಿದವರೇ ಆಗಿರಲಿ, ಇಬ್ಬರು ಅಷ್ಟೇ ಅಲ್ವಾ? ಸೊ ಅವ್ರಿಗೆ ಏನು ಹೇಳ್ತೀರಾ? ಅದೇ ಲೈಕ್ ಅವ್ರು ಗ್ರೋ ಆಗಿರೋ ಎನ್ವೈರ್ಮೆಂಟಿಂದ ಡಿಪೆಂಡ್ ಆಗುತ್ತಲ್ಲ. ಸೊ ಕಂಟ್ರಿನಿಂದ ಅಂದರೆ ಎಲ್ಲ ಕಂಟ್ರಿನಿಂದ ಕೆಟ್ಟವ್ರು ಇರ್ತಾರೆ, ನಮ್ಮ ಕಂಟ್ರಿಯಿಂದ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಎನ್ವೈರ್ಮೆಂಟ್. ಅವ್ರು ಗ್ರೋ ಆಗಿರೋ ಎಲ್ಲಿ ಗ್ರೋ ಆಗಿದ್ದಾರೆ, ಅವ್ರು ಹೆಂಗೆ ಟ್ರೀಟ್ ಮಾಡ್ತಿದ್ದಾರೆ ಬೇರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಕೊನೆಯದಾಗಿ ಒಂದು ಶಿಕ್ಷೆ ಅಂತ ಇದ್ದರೆ ಅವನು ಜನಪ್ರತಿನಿಧಿ ಆಗಲಿ ಜನಸಾಮಾನ್ಯರಾಗಲಿ ಏನು ಶಿಕ್ಷೆ ಆಗಬೇಕು? ಶೋಟ್ ಲೈಕ್ ಬೇಸಿಕ್ ಲಾಸ್ ಗೊತ್ತಿರಬೇಕು, ಬೇರೆಯವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು. ಆ್ಯಂಡ್ ಯಾರು ಅಬೌವ್ ದ ಲಾ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಒನ್ ಆರ್ ಇಂಡಿಯನ್ ಸಿಟಿಸನ್ಸ್ ಓನ್ಲಿ. ದೇ ಮೇ ಬಿ MP, ML ಆರ್ ಎನಿ ಒನ್. ಸೊ ಲೈಕ್ ದೇ ಶುಡ್ ಹ್ಯಾವ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ದೇ ಶುಡ್ ಡೋಂಟ್ ಗೆಟ್ ಎನಿ ಸ್ಪೆಷಲ್ ಕೇಸಸ್. ಪ್ರಜ್ವಲ್ ಎಲ್ಲಿದೆಯಪ್ಪ? ಪ್ರಜ್ವಲ್ ಯಾವಾಗ ವಾಪಸ್ ಬರ್ತೀಯಪ್ಪ ಅನ್ನುವಂಥ ಪ್ರಶ್ನೆಗೆ ನೀವು ವಿಡಿಯೋ ಮಾಡಿದ್ರಿ. ನಾನು ಎಲ್ಲಿದ್ದೀನಿ ಅಂತ ಹೇಳ್ತೀನಿ ಅಂತ ವಿಡಿಯೋ ಮಾಡಿದ್ರಿ, ಬಟ್ ಎಲ್ಲಿದ್ದೀನಿ ಅಂತ ಹೇಳಿಲ್ಲ. ಬಟ್ ಯಾವಾಗ ಬರ್ತೀನಿ ಅಂತ ನೀವು ಹೇಳಿದ್ದೀರಾ. 5 ಸರಿ ಟಿಕೆಟ್ ಕ್ಯಾನ್ಸಲ್ ಆಗಿದ್ದಾವೆ. ಈಗ ನೀವು 31ನೇ ತಾರೀಕು ಬರ್ತೀರಾ, ವಿಚಾರಣೆ ಆಗುತ್ತೆ, ತನಿಖೆ ಆಗುತ್ತೆ, ಆಗಬೇಕು ಕೂಡ. ತಪ್ಪು ಮಾಡಿದ್ದಲ್ಲಿ ಶಿಕ್ಷೆ ಕೂಡ ಆಗಬೇಕು. ನೋಡಿ ಜನರ ಆಕ್ರೋಶ, ಆಕ್ರಂದನ ಎಷ್ಟು ನೊಂದಿದ್ದಾರೆ. ಒಂದು ಹೆಣ್ಣು ಸಮಾಜಕ್ಕೆ, ಸಮುದಾಯಕ್ಕೆ ಎಷ್ಟು ಪ್ರಾಬ್ಲಮ್ ಆಗಿದೆ, ಸಮಸ್ಯೆ, ಸಂಕಟ ಆಗಿದೆ ಅನ್ನೋದು ನಿಮ್ಗೆ ಗೊತ್ತು. ಪೆನ್ ಡ್ರೈವನ್ನು ಆ ವಿಡಿಯೋ ಮಾಡಿದವರೇ ಆಗಲಿ, ಹಂಚಿದವರೇ ಆಗಲಿ, ಅವ್ರಿಗೇನು ಶಿಕ್ಷೆ ಕೊಡಬೇಕು ಅಂತ ಜನರ ಬಾಯಿಂದ ನೀವೇ ಕೇಳಿದ್ದೀರಾ. ಕಠಿಣವಾದ ಶಿಕ್ಷೆ ಕೊಡಿ, ಕಾನೂನು ಅವ್ರನ್ನ ಅದನ್ನು ಮಾಡಬೇಕು, ಇದು ಮಾಡಬೇಕು, ಆವಾಗಲೇ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇರೋದು ಅಂತ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಸರ್ಕಾರ, ಅದು ಯಾವುದೇ ಪಕ್ಷ ಆಗಿರಲಿ, BJP, ಕಾಂಗ್ರೆಸ್, JDS, ಆಮ್ ಆದ್ಮಿ, ಯಾವುದೇ ಇರಲಿ ರೀ, ಒಂದು ಹೆಣ್ಣು ಅಂತ ಬಂದಾಗ ನೀವು ಪಕ್ಷವನ್ನು ನೋಡಬೇಡ್ರಿ.
ಪ್ರಕರಣಗಳು ದಾಖಲಾಗಿದ್ದಾವೆ. ಬೇಲ್ಪುರಿನೋ ಅದು ನೋಡಬೇಕು, ಕಾದು ನೋಡಬೇಕು. ಆದರೆ ತಪ್ಪು ಮಾಡಿದ್ದೀವಿ ಅಂದಮೇಲೆ ಆತ್ಮಸಾಕ್ಷಿಗೆ ನಿಮ್ಗೆ ಗೊತ್ತಿರುತ್ತೆ ತಪ್ಪು ಮಾಡಿದ್ದೀನೋ ಇಲ್ವೋ ಅನ್ನೋಂಥದ್ದು. ತಪ್ಪು ಮಾಡಿದರೆ ದಯವಿಟ್ಟು ಶಿಕ್ಷೆ ತಗೊಳ್ಳಿ. ಇಲ್ಲದಿದ್ದರೆ ಇಂತಹ ಜನಪ್ರತಿನಿಧಿಗಳು ಮತ್ತೆ ಒಂದೊಂದು ಕ್ಷೇತ್ರಕ್ಕೂ ಒಬ್ಬೊಬ್ಬರು ಜನಪ್ರತಿನಿಧಿಗಳು ಹಿಂಗೆ ಆಗಿಬಿಡ್ತಾರೆ. ಇಂಥ ಸಮಸ್ಯೆ ಏನು ಭಾರತ್ ಮಾತಾ ಕಿ ಜೈ ಅನ್ನುವಂಥ ದೇಶದಲ್ಲಿ ಆ ಭಾರತಿಗೆ, ಆ ತಾಯಿಗೆ, ಆ ಹೆಣ್ಣು ಸಮಾಜಕ್ಕೆ ಧಕ್ಕೆ ತರುವಂತಹ ಕೀಳು ಆ ಒಂದು ಭಾವನೆ ಮೂಡಿಸುವಂಥ ಕೆಲಸಕ್ಕೆ ಮುಂದಾಗಬೇಡಿ. ಅವ್ರಿಗೊಂದು ನ್ಯಾಯ ಸಿಗಲಿ. ಯಾರೇ ಆರೋಪಿ ಇರಲಿ, ಏನೇ ಇಂಥ ಕೃತ್ಯ, ಈ ವಿಕೃತ ಮನಸ್ಥಿತಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಇದು ಜನರ ಅಭಿಪ್ರಾಯ. ಅವರ ಆಕ್ರೋಶವನ್ನು ನೀವು ನೋಡಿದಿರಿ, ಅವರ ವಿಚಾರ, ಅನಿಸಿಕೆ, ಅಭಿಪ್ರಾಯವನ್ನು ನೀವು ನೋಡಿದ್ದೀರಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ನಾನು ಕಾರ್ತಿಕ್ ರಾಯ್ಕರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.